ಒಂದೊಂದು ಪೀಕ್ ಕಾಲವನ್ನು ನೋಡುವಂಥವ್ರು ಪೀಕ್. ಬಟ್ ನಿಮ್ಮ ಲೈಫಲ್ಲಿ ಒಬ್ಬ ಹೀರೋ ಒಂದು ಪೀಕ್ ಕಾಲ ನೋಡಿರ್ತಾರೆ, ಆಮೇಲೆ ಇಳಿಯುವಂಥವ್ರು ಇರ್ತಾರೆ, ವಯಸ್ಸಾಯಿತು ಅನ್ನೋ ಕಾರಣಗಳಿರ್ತವೆ. ಬಟ್ ನಿಮಗೆ ನಿಮ್ಮ ಸಬ್ಜೆಕ್ಟ್ ಇದೆಯಲ್ಲ ಸರ್, ನೀವು ಯಾವತ್ತೂ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಇದ್ದ ಕಾರಣಕ್ಕೇ ಯಾವತ್ತೂ ನೀವು ಔಟ್ಡೇಟೆಡ್ ಆಗಲೇ ಇಲ್ಲ. ಎಲ್ಲ ಟೈಮು ಅಪ್ಡೇಟೆಡ್ ಅನಂತ್ ಸರ್. ನಿಮಗೆ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಅಸಾಧಾರಣ ವ್ಯಕ್ತಿತ್ವ, ಜೊತೆಗೆ ಅಲ್ಲೊಬ್ಬ ಅಲ್ಝೈಮರ್ ಸಮಸ್ಯೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆದಾಗ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡಬೇಕಾದ್ರೆ ಸರ್ ಎಂಥದ್ದೇ ಮಗ, ಅವನ ತಳಮಳಗಳು, ಆ ತಂದೆ ಏಜಿನವರು ಅಕ್ಕಪಕ್ಕ ಕೂತ್ಕೊಂಡು 10 ಸಿನಿಮಾ ನೋಡೋದು ನಾನು ನೋಡಿದ್ದೀನಿ. ನನ್ನ ಪಕ್ಕದಲ್ಲೇ ಹೇಳ್ತಿದ್ರು ಇಬ್ಬರು. ಹೇಗೆ ಇದೆಲ್ಲ ಹೇಗೆ ಸರ್ ಸಾಧ್ಯ? ಇದು 2016 ಕಾಲಘಟ್ಟ. ಅದು ಅಂದರೆ ಇಂಥ ಪಾತ್ರಗಳು ಸಿಕ್ಕಿದಾಗ ತುಂಬ ಹೋಮ್ ವರ್ಕ್ ಮಾಡಬೇಕಾಗ್ತದೆ. ಹೋಮ್ ವರ್ಕ್ ಮಾಡಬೇಕು. ಉದಾಹರಣೆಗೆ ಈಗ ಬೆಳದಿಂಗಳ ಬಾಲೆಯಲ್ಲೂ ಕೂಡ ಅದು ಒಬ್ಬನೇ ಮಾತಾಡೋದು ಅಲ್ಲಿ ಯಾರೂ ಇಲ್ಲ. ಅದರ ಈಗ ನಟಿಸುವಾಗ, ಈಗ ಕಟ್ ಆ್ಯಂಡ್ ಪೇಸ್ಟ್ ಮಾಡೋ ಈ ಜನ ನೋಡುವಾಗ ಅವರಿಗೆಲ್ಲ ಫೀಮೇಲ್ ವಾಯ್ಸ್ ಇದೆ, ನನಗೆ ಆ ವಾಯ್ಸೂ ಇಲ್ಲ. ಆ್ಯಕ್ಟ್ ಮಾಡುವಾಗ ಊಹಿಸಿ ಮಾಡಬೇಕು. ಅದೇ ಥರ ಇದರಲ್ಲಿ ನೀವು ಊಹಿಸ್ಬೇಕು. ನಾನು ಆ ಪಾತ್ರ ಆದರೆ ನನಗೆ ಮರವು ಬಂದುಬಿಟ್ರೆ ಹಾಗೆ. ಈಗ ಆ ಥರ ಈಗ ಕನ್ನಡ ಶಾಲೆ, ಕಾಸರಗೋಡು ಕನ್ನಡ ಶಾಲೆ ಯಾಕೆ ಉದ್ವಿಗ್ನತೆ ಯಾಕೆ ಅಷ್ಟು ಭಾಷೆಗೋಸ್ಕರ? ಯಾಕಂದರೆ ಇದು ಇಲ್ಲಿ ಕಾಸರಗೋಡು, ಕಾಂಚನಗಡ, ನೀಲೇಶ್ವರ ಇವೆಲ್ಲ ಕರ್ನಾಟಕದಲ್ಲಿದ್ದು. ಏನೋ ಜಸ್ಟ್ ಒಂದು ಸಿಗ್ನೇಚರ್ ಒಂದು ಪೇಪರ್, ಅದು ಇನ್ನೊಂದು ರಾಜ್ಯಕ್ಕೆ ಹೋಯ್ತು. ಇನ್ನು ಆ ಜನಕ್ಕೇನಾಗಬೇಕು, ಮಕ್ಕಳಿಗೇನಾಗಬೇಕು ಶಿಕ್ಷಣ. ಸೊ ಆ ಒಂದು ಹೇಗಿದೆ ಅದು ನನ್ನ ಬಾಲ್ಯದಲ್ಲಿ ನಡೆದಿತ್ತು. ಅದು ಅಷ್ಟು ಕನೆಕ್ಟ್ ಆಗಿದ್ರಿ ಆಗ್ತದೆ. ಆಗದೇ ಇದ್ರೂ ಕೂಡ ಆಗಾಗಲಿಲ್ಲ, ನನಗೆ ಗೊತ್ತೇ ಇಲ್ಲ ಅದು ಏನಾಯಿತು ಯಾಕಾಯಿತು ಅಂತಲೂ ಗೊತ್ತಿಲ್ಲ. ಬಟ್ ಈ ಪಾತ್ರ ಬಂದಾಗ ಯೋಚನೆ ಮಾಡಿದಾಗ ಹೌದಲ್ಲ, ನಾನು ನಮ್ಮ ತಂದೆಯವ್ರ ಜೊತೆ ಹೋಗ್ತಿದ್ದೆ. ಅಪ್ಪ ಅಲ್ಲಿ ನೋಡು, ಅಲ್ಲಿ ಕಲ್ಲು, ಮೈಲ್ಗಲ್ಲಲ್ಲಿ ಏನೋ ಬೇರೆ ಹಿಂಗೆ ಹಿಂಗೆ ಬರೆದಿದ್ದಾರೆ ಅಂತ. ಎಲ್ಲಿ ಅಂತ ಮುಂದೆ ನೆಕ್ಸ್ಟ್ ಮೈಲ್ಗಲ್ಲು, ಅದು ಅವನು ಮಲಯಾಳಿಯಲ್ಲಿ ಬರೆದ. ಮಲಯಾಳಿಯಲ್ಲಿ ನನಗೆ ಗೊತ್ತಿಲ್ಲ, ಮಲಯಾಳಿಯಲ್ಲಿ ಬರ್ತಿದ್ದ, ಅದು ಕನ್ನಡದಲ್ಲಿ ಇತ್ತು ಹಿಂದಿನ ಸಲ ಅಂತ. ನಾನು ಯಾಕಂದ್ರೆ ನಾವು ಚಿಕ್ಕವರು ಇರುವಾಗ ಮೈಲಿಗಲ್ಲು ಎಲ್ಲ ನೋಡ್ತೀವಿ. ಹಿರಿಯರು ಹೆಚ್ಚಾಗಿ ಕುಸುಕು ಹೊಡಿಸ್ತಾ ಇರ್ತಾರೆ. ಸೊ ಮತ್ತೆ ನೋಡಿ ಮತ್ತೆ ಬಂತು ತಪ್ಪಂತ ಹೊಡೆದ್ರು. ಸುಮ್ಮನೆ ನಾನು ಅಲ್ಲಿ ಮಲ್ಗೋಗ್ಬಿಡು, ಆಮೇಲೆ ಹೇಳ್ತೀನಿ ಅಂತ ಅಷ್ಟೇ ಗೊತ್ತಿತ್ತು. ಓಕೆ, ಏನೋ ಆಗಿದೆ ಇಲ್ಲಿ ಅಂತ. ಬಟ್ ಯೋಚನೆ ಮಾಡಿ ಅದು ರಿಷಬ್ ಶೆಟ್ಟಿ ತಂದಾಗ, ಅದು ಸ್ಕ್ರಿಪ್ಟ್ ನೋಡಿದಾಗ, ಅದಕ್ಕೆ ರಾಜ್ ಬಿ ಶೆಟ್ಟಿ ಮತ್ತು ಅವರು ಇಬ್ಬರು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತಂದಿತ್ತು. ಅದು ಆಗಿನ ನೆನಪು ಬಂತು. ಆಮೇಲೆ ನನಗೆ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋದಾಗ ನನಗೆ ಎಷ್ಟು ಕಷ್ಟ ಆಯಿತು, ಆ ಸಿಟ್ಟು ಇತ್ತು ಎಲ್ಲ ಮಿಕ್ಸ್. ಅದು ಜನಕ್ಕೆ ಗೊತ್ತಾಗಬೇಕಾಗಿಲ್ಲ. ಬಟ್ ಆ ರೀತಿ ಉದ್ವಿಗ್ನತೆ, ಆ ರೀತಿ ಒಂದು ಕಳಕಳಿ, ಆ ರೀತಿ ಒಂದು ಕೋಪ, ಸಿಟ್ಟು ಎಲ್ಲ ಬಂದು ಅದು ಮೈ ಮೇಲೆ ಬಂದಾಗ ಆಗ್ಬೇಕು. ಅದು ಆ ರೀತಿ ಇದು ಊಹಿಸ್ಬೇಕು. ನೀನು ನಟ ಅಂದಾಗ ನೀನು ನಾನು ಅನಂತ ಇರಲೇಬಾರ್ದಲ್ಲಿ. ಓಕೆ, ಅಲ್ಲಿ ನಾನು ರಮಾಕಾಂತ್ ಮಾಡ್ತಾ ಇದ್ರೆ ನಾನು ರಮಾಕಾಂತ್ನಾಗಬೇಕು, ಅಥವಾ ಇನ್ನೊಬ್ಬ ಆಗೋದು ನಾನು ಅದನ್ನಾಗಬೇಕು. ಇಲ್ಲಿ ಮುಖ್ಯ ಅದೇನಾಗ್ತಾರೆ ಕೆಲವು ಸಲ ನೀವು ಆ ರೀತಿ ಫ್ರೀಯಾಗಿ ಬಿಟ್ಟರೆ ಬಾಡಿ ಮೈಂಡ್ ಆ್ಯಂಡ್ ಆ ಪಾತ್ರದ ಹೊಕ್ಕಾಗ ನಿಮ್ಮ ಪ್ರತಿಯೊಂದು ಜೆಸ್ಚರ್ ಕೂಡ ಆ ಪಾತ್ರಕ್ಕೆ ತಕ್ಕಂತೆ ಆಗ್ತದೆ. ಅದು ಆಗ್ತದೆ. ನೀವು ಏನೂ ಮಾಡಬೇಕಾಗಿಲ್ಲ, ಕೈ ಕಾಲು ಆಡಿಸ್ಬೇಕಾಗಿಲ್ಲ. ಈಗ ಅವನಿಗೆ ಮರುವು ತಾನೆ, ಮರುವು ಆದಾಗ ಅದು ಆಟೋಮ್ಯಾಟಿಕ್ ಬರ್ತದೆ. ಅದು ನಾನು ಹೇಳೋದು ಆ ದೇವರು ಮಾಡಿಸ್ತಾನೆ ಅಂತ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಕೆಲವು ದೇವರು ಬಿಟ್ಬಿಡ್ಬೇಕು, ಆವಾಗ ಅದು ಆತ ನಿಮ್ಮಿಂದ ಅದನ್ನು ಮಾಡಿಸ್ತಾನೆ. ಇಂಥ ಸನ್ನಿವೇಶಗಳು ಸರ್ ಪ್ರತಿಯೊಬ್ಬ ಮನುಷ್ಯನಿಗೂ ಆಲ್ಮೋಸ್ಟ್ ಏನು ಡ್ರೀಮ್ ಅಂತ. ಈಗ ನಾವು ಇನ್ನೊಂದು ಕಡೆ ನೋಡುವ, ಈಗ ಕೆಲವು ಒಂದು ಕಡೆ ಭಾಳ ಒಂದು ಇಂಟರ್ವ್ಯೂನಲ್ಲಿ ಕೇಳಿದರು, ನೋಡೋಣ ಸ್ವಲ್ಪ ಹೆಂಗೆ ಇರ್ತದೆ ಇದು ಅಂತ. ವಾಟ್ ಈಸ್ ಆ್ಯಕ್ಟಿಂಗ್ ಅಂತ ಇವನಿಗೆ ಡೆಫಿನೇಷನ್ ಕೊಡಬೇಕಲ್ಲ ಅಂತ. ಆವಾಗ ಬಟ್ ಸರಿ, ಅವ್ನು ಉತ್ತರ ಕೊಡಬೇಕಲ್ಲ ಆವಾಗ ಅಂತ. ನಾನು ಆ್ಯಕ್ಟಿಂಗ್ ಇಸ್ ನಥಿಂಗ್ ಬಟ್ ಇಂಪರ್ಸನೇಟಿಂಗ್ ಅಂದೆ. ಅಂದರೆ ಇನ್ನೊಬ್ಬನು ಮಾಡೋದು ಅಷ್ಟೇನಾ? ಹೌದು. ಈಗ ನೋಡಿ
ಯಾರೋ ಮನೆಯಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲಿ ಹೋಗ್ತಾನೆ, ಅವ್ರಿಗೆ ಹೇಳ್ತಾನೆ ಎಲ್ರಿ ಏನು ನೋಡಿ ನನ್ನ ಕಾರ್ಡ್ ತೋರಿಸ್ತಾನೆ, ಕಾರ್ಡ್ ತೋರಿಸ್ತಾನೆ CBI ಇದು ಅಥವಾ CID ಅಂತ ಬರ್ತಾನೆ. ಅವನು ಹೆದರು ಬಿಡ್ತಾನೆ, ಎಲ್ಲಿ ಬಿಚ್ಚು ತೋರಿಸಿ ನಿಮ್ಮ ದುಡ್ಡನ್ನೆಲ್ಲ ಇದು ಅಂತ ತೊಗೊಂಡ್ಬರ್ತಾನೆ. ಎಚ್ಚರವಾಗಿರಿ, ಬರ್ತೀನಿ ನಾನು ಮತ್ತೆ, ಇನ್ನೆಲ್ಲಾದ್ರೂ ಒಳಗೆ ಇಟ್ಟಿಟ್ಕೊಡಿ, ಇದು ಕೊಡಿ ನಾನು ವರ್ಷಕ್ಕೆ ತೊಗೊಂಡೋಗ್ತೀನಿ, 18 lakhs ಬರ್ತಿದ್ದೀನಿ, ಸಿಗ್ನೇಚರ್ ಹಾಕ್ತೀನಿ, ರಿಸೀವ್ಡ್ 18 lakhs ಅಂತ ಬರ್ದ ಅಂತ ತೊಗೊಂಡೋದ. ಆಮೇಲೆ ಎಂದೋ ಗೊತ್ತಾಯ್ತು ಇವರಿಗೆ ಅವ್ನು ಮೋಸಗಾರ ಅಂತ. ಅದು ಆ್ಯಕ್ಟಿಂಗ್ ತಾನೆ. ಕರೆಕ್ಟ್ ಕರೆಕ್ಟ್ ಇಂಪರ್ಸನೇಟಿಂಗ್. ಹಾಗೆ ಸೊ ಆ್ಯಕ್ಟಿಂಗ್ ಈಗ ಸ್ವಲ್ಪ ಘನಂದಾರಿ ಇಟ್ಕೊಂಡು ಘನತೆಯಿಂದ ಮಾಡಿದರೆ ಅದು ನಟನೆ. ಅದು ಬಟ್ ಅವರೆಲ್ಲ ಮಾಡೋದು ಅದು ನಟನೆ ಅನ್ನಿಸ್ಕೊಳ್ಳೋದಿಲ್ಲ ಅದು. ಕರೆಕ್ಟ್. ಸೊ ಈಗ ನಮಸ್ಕಾರ ಯಾವಾಗ ಆಗ್ತಾವ ಅವ ನಟ, ಈಗ ಅದನ್ನು ಫೀಲ್ ಮಾಡದೆ ನಟಿಸಿದಾಗ ಅದು ನಟನೆ ಆಗಿರೋದಿಲ್ಲ, ಅದು ಜನಕ್ಕೂ ಗೊತ್ತಾಗ್ಬಿಡ್ತದೆ ಇವನು ಸರಿಯಾಗಿ ಮಾಡಿಲ್ಲ ಆ ಪಾತ್ರ ಅಂತ. ಸೊ ಇಟ್ಸ್ ಅ ಡಬಲ್ ಎಜ್. ಸೊ ಬಟ್ ನಟ, ಈಗ ನೀವು ಹೇಳಿದ್ರಿ ನಟ ಹೀರೋನೋ ಸ್ಟಾರ್ ಅಂತ, ನಟನಾಗಿ ಇರಲೇಬೇಕು. ಇಲ್ಲಾಂದ್ರೆ ಈಗ ಒಂದೊಂದು ಕಥೆಯಲ್ಲಿ ಹೀರೋ ವಿಲ್ಲನ್ನೇ ಇರುವಾಗ, ಸೊ ದ ವಿಲನ್ ಈಸ್ ಸಕ್ಸಸ್ಫುಲ್ ಅಂತ ಜನಕ್ಕೆ ಇಷ್ಟವಾದರೆ ವಿಲನ್ ಇಸ್ ದ ಹೀರೋ. ಇನ್ನು ಸ್ಟಾರ್ಡಮ್ ಇದು ಅದು ಜನರಿಗೆ ಬಿಟ್ಟಿದ್ದು.